ಬ್ರೇಕಿಂಗ್ ನ್ಯೂಸ್. ಬಿಪಿಎಲ್ ರೇಷನ್ ಕಾರ್ಡ್ ಗೊಂದಲ, ಜನರ ಬದುಕಿಗೆ ಬಿದ್ದ ದೊಡ್ಡ ಹೊಡೆತ. ರಾಜ್ಯದಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿರುವ ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳು ಇಂದು ಗಂಭೀರ ಸಮಸ್ಯೆ ಎದುರಿಸ್ತಾ ಇವೆ. ಹಲವು ವರ್ಷಗಳಿಂದ ಬಿಪಿಎಲ್ ಕಾರ್ಡ್ ಮೂಲಕ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ತಾ ಇದ್ದ ಕುಟುಂಬಗಳ ಕಾರ್ಡ್ಗಳನ್ನು ಯಾವುದೇ ಮುನ್ನೋಟ ಸೂಚನೆ ಇಲ್ಲದೆ ಎಪಿಎಲ್ಗೆ ಪರಿವರ್ತನೆ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಶಿರ್ವಾ ನಿವಾಸಿ ಪವನ್ ಕುಮಾರ್ ಶಿರ್ವಾ ಅವರು ಈ ಕುರಿತು ದಿನಾಂಕ 22/1/2026ರಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಲಿಖಿತ ದೂರು ಸಲ್ಲಿಸಿದ್ದು, ಕಳೆದ 3-4 ವರ್ಷಗಳಿಂದ ಬಿಪಿಎಲ್ ಕಾರ್ಡ್ ಹೊಂದಿದ್ರು ಅಕಸ್ಮಾತ್ ಆಗಿ ಕಾರ್ಡ್ ಸ್ಥಿತಿ ಬದಲಾಗಿರುವುದರಿಂದ ಕುಟುಂಬಕ್ಕೆ ತೀವ್ರ ಆರ್ಥಿಕ ಹೊರೆ ಉಂಟಾಗಿದೆ ಎಂದು ತಿಳಿಸಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದು ಅಥವಾ ಎಪಿಎಲ್ಗೆ ಬದಲಾವಣೆ ಆಗುವುದರಿಂದ ಉಚಿತ ಕಡಿಮೆ ದರದ ಅಕ್ಕಿ ಧಾನ್ಯ ಸೌಲಭ್ಯ ಕಳೆದು ಹೋಗ್ತಾ ಇದೆ. ಬಡ ಕುಟುಂಬಗಳು ದಿನನಿತ್ಯದ ಆಹಾರಕ್ಕೂ ಪರದಾಡೋ ಪರಿಸ್ಥಿತಿ. ಸರ್ಕಾರದ ಹಲವು ಸಾಮಾಜಿಕ ಭದ್ರತಾ ಯೋಜನೆಗಳಿಂದ ವಂಚನೆ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವಂತೆ ಆದಾಯ, ಆಸ್ತಿ ಹಾಗೂ ಜೀವನ ಮಟ್ಟದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೂ ಕಾರ್ಡ್ ವರ್ಗ ಬದಲಾವಣೆ ಆಗಿರೋದು ಅನುಮಾನಕ್ಕೆ ಕಾರಣ ಆಗಿದೆ. ಈ ಕ್ರಮದಿಂದ ನಿಜವಾದ ಬಡವರು ತೊಂದರೆ ಅನುಭವಿಸ್ತಾ ಇದ್ರು. ಶ್ರೀಮಂತರು ಬಿಪಿಎಲ್ ಲಾಭ ಪಡಿತಾ ಇರೋ ಸಾಧ್ಯತೆಗಳ ಮೇಲೂ ಪ್ರಶ್ನೆಗಳು ಏಳ್ತಾ ಇವೆ. ಸಾರ್ವಜನಿಕರ ಪ್ರಶ್ನೆ ಏನು? ಬಿಪಿಎಲ್ ಕಾರ್ಡ್ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಇದೆಯಾ? ಸ್ಥಳೀಯ ಅಧಿಕಾರಿಗಳು ಸರಿಯಾದ ಪರಿಶೀಲನೆ ನಡೆಸುತ್ತಿದ್ದಾರಾ? ನಿಜವಾದ ಬಡವರಿಗೆ ನ್ಯಾಯ ಯಾವಾಗ? ಸಚಿವರು ಹಾಗೂ ಸರ್ಕಾರಕ್ಕೆ ಮನವಿ. ಈ ಪ್ರಕರಣ ಕೇವಲ ಒಬ್ಬ ವ್ಯಕ್ತಿಯ ಸಮಸ್ಯೆಯಲ್ಲ, ರಾಜ್ಯದಾದ್ಯಂತ ಸಾವಿರಾರು ಕುಟುಂಬಗಳು ಎದುರಿಸ್ತಾ ಇರೋ ವಾಸ್ತವ. ಬಿಪಿಎಲ್, ಎಪಿಎಲ್ ಕಾರ್ಡ್ ಪರಿಶೀಲನಾ ಪ್ರಕ್ರಿಯೆ ಮರುಪರಿಶೀಲಿಸಬೇಕು. ತಪ್ಪಾಗಿ ಬದಲಾಯಿಸಿದ ಕಾರ್ಡ್ಗಳನ್ನು ತಕ್ಷಣ ಸರಿಪಡಿಸಬೇಕು. ಬಡವರ ಹಕ್ಕು ಕಸಿದುಕೊಳ್ಳೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ನ್ಯೂಸ್ ಸಂದೇಶ. ಬಿಪಿಎಲ್ ಕಾರ್ಡ್ ಎಂಬುದು ಕಾಗದದ ತುಂಡಲ್ಲ, ಅದು ಬಡವರ ಬದುಕಿನ ಆಧಾರ. ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಜನರ ತೀರ್ಮಾನ ಕೈಗೊಳ್ಳಬೇಕೆಂದೇ ಸಾರ್ವಜನಿಕರ ಒತ್ತಾಯ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.